ಪ್ರತಿದಿನ 32,000 ಕಾರ್ಮಿಕರು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಳ್ಳಿಗಾಡಿನಲ್ಲಿ. ಇದರ ನಮ್ಮ ಉದ್ದೇಶವೂ ಕೂಡ ಇದು ವಿಸ್ತಾರವಾಗಬೇಕು ಅಂತಕ್ಕಂಥದ್ದೇ. 16 ಲಕ್ಷ ಚಿಲ್ಲರೆ ಏನು ಗ್ರಾಮೀಣ ಕಾರ್ಮಿಕರಿದ್ದಾರೆ, ಕೃಷಿ ಕಾರ್ಮಿಕರು, ಅವರಿಗೆ ನಾವು ಮೊದಲೇ ಹೇಳಿದಂಗೆ ಒಂದು ಸಾಂಘಿಕ ನಾಯಕತ್ವವನ್ನು ಈ ಸಂಸ್ಥೆ ಒದಗಿಸಬೇಕು ಅಂತಕ್ಕಂಥ ನಮ್ಮ ಉದ್ದೇಶ. ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಗ್ರಾಮೀಣ ಜನರಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳನ್ನ ಕಟ್ಟಡ ರೂಪದಲ್ಲಿರ್ಬೋದು, ರಸ್ತೆ ರೂಪದಲ್ಲಿರ್ಬೋದು, ಗ್ರಾಮೀಣ ಜನಕ್ಕೆ ಬೇಕಾಗಿದ್ದ ಪೂರಕ ವ್ಯವಸ್ಥೆಗಳನ್ನ ನಿರ್ಮಾಣ ಮಾಡುವುದರಲ್ಲಿ ಮತ್ತು ಗ್ರಾಮೀಣ ಜನರಲ್ಲಿರ್ತಕ್ಕಂಥ ಮಾನವ ಸಂಪತ್ತು ಏನು ಹೇಳಿದೆ, ಅಸಂಘಟಿತ ಮಾನವ ಸಂಪತ್ತು, ಅದನ್ನು ಉಪಯೋಗಿಸಿಕೊಂಡು ಪೂರಕ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವುದರಲ್ಲಿ ಈಗ ಮೊದಲನೇ ಹೆಜ್ಜೆಯಾಗಿ ನಮ್ಮ ಕೆಲಸ ಮಾಡ್ತಾ ಇದ್ದೇವೆ. ಗ್ರಾಮೀಣ ಪ್ರದೇಶದ ವಿವಿಧ ರಂಗದಲ್ಲಿ ಈ ನಿಗಮ ಅತಿ ಉತ್ತಮವಾದಂತಹ ಕೆಲಸ ಮಾಡ್ತಾ ಇದೆ. ಸುಮಾರು 20 ವರ್ಷದ ಹಿಂದೆ ಭೂಸೇನಾ ಸಂಸ್ಥೆ ಗ್ರಾಮೀಣ ಜೀವನದಲ್ಲಿ ಒಂದು ಕ್ರಾಂತಿಯನ್ನು ತರತಕ್ಕಂಥ ಸಂಸ್ಥೆ ಆಗಬೇಕು ಮತ್ತು ರಚನಾತ್ಮಕ ಕೆಲಸಗಳಲ್ಲಿ ಶಿಸ್ತು, ದಕ್ಷತೆ ಮತ್ತು ಸೇವೆ ಈ ಮೂರರ ಪ್ರತಿಬಿಂಬವಾಗಬೇಕು. ಕರ್ನಾಟಕ ಭೂಸೇನೆ ಕೈಗೊಳ್ಳುವ ಯಾವುದೇ ಕಾಮಗಾರಿಯಲ್ಲಿ ಗುಣಮಟ್ಟಕ್ಕೆ ಆದ್ಯ ಗಮನ. ಅದಕ್ಕಾಗಿ ಕಟ್ಟಡ ಸಾಮಗ್ರಿಗಳನ್ನು ಪ್ರಯೋಗಾಲಯದಲ್ಲಿ ವೈಜ್ಞಾನಿಕವಾಗಿ ಪರೀಕ್ಷಿಸಲಾಗುತ್ತದೆ. ಕರ್ನಾಟಕ ಭೂಸೇನಾ ನಿಗಮವು ಮೈಸೂರು ಜಿಲ್ಲಾ ಗುಂಡ್ಲುಪೇಟೆಯಲ್ಲಿ ಕೈಗೊಂಡಿರುವ ಒಂದು ಖಾಸಗಿ ಕಾಮಗಾರಿ JSS ಕಾಲೇಜು ಕಟ್ಟಡ. ಇದು ಸಾರ್ವಜನಿಕ ಕ್ಷೇತ್ರದ NGF ಧಾರವಾಡದ ಬಳಿ ಭೂಸೇನೆಗೆ ವಹಿಸಿರುವ ಒಂದು ಹೊಸ ಕಾರ್ಖಾನೆ ನಿರ್ಮಾಣ ಕಾರ್ಯ. ಈ ಕಾಮಗಾರಿಯ ಅಂದಾಜು ವೆಚ್ಚ 93 ಲಕ್ಷ ರೂಪಾಯಿಗಳು. ನಿಗದಿಯಾದ ಕಾಲಕ್ಕಿಂತ ಮೊದಲೇ ಮಾಡಿ ಮುಗಿಸುವ ಪ್ರಯತ್ನ ನಡೆದಿದೆ. ಭೂಸೇನೆಯ ಕಾರ್ಯದಕ್ಷತೆಯನ್ನು ಗಮನಿಸಿ ಈಗ ಸಾರ್ವಜನಿಕ ಕ್ಷೇತ್ರದಿಂದ ಭಾರೀ ಬೇಡಿಕೆ ಬರುತ್ತಿದೆ. ಭೂಸೇನೆಯ ಖಾತೆಯನ್ನು ಹೊಂದಿರುವ ರಾಜ್ಯದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ಯ ಸಚಿವರಾದ ಶ್ರೀ ಅಬ್ದುಲ್ ನಜೀರ್ ಸಾಬ್ ಅವರು ಈ ಸಂಘಟನೆ ಹೊಸ ಸಮಾಜ ವ್ಯವಸ್ಥೆಯ ಹಾಸುಹೊಕ್ಕಾಗಬೇಕೆಂದು ಆಶಿಸುತ್ತಾರೆ. 1,000ಕ್ಕೂ ಹೆಚ್ಚು ಯುವ ಇಂಜಿನಿಯರ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿದಿನ 32,000 ಕಾರ್ಮಿಕರು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಳ್ಳಿಗಾಡಿನಲ್ಲಿ. ಇದರ ನಮ್ಮ ಉದ್ದೇಶವೂ ಕೂಡ ಇದು ವಿಸ್ತಾರವಾಗಬೇಕು ಅಂತಕ್ಕಂಥದ್ದೇ. 16 ಲಕ್ಷ ಚಿಲ್ಲರೆ ಏನು ಗ್ರಾಮೀಣ ಕಾರ್ಮಿಕರಿದ್ದಾರೆ, ಕೃಷಿ ಕಾರ್ಮಿಕರು, ಅವರಿಗೆ ನಾವು ಮೊದಲೇ ಹೇಳಿದಂಗೆ ಒಂದು ಸಾಂಘಿಕ ನಾಯಕತ್ವವನ್ನು ಈ ಸಂಸ್ಥೆ ಒದಗಿಸಬೇಕು ಅಂತಕ್ಕಂಥ ನಮ್ಮ ಉದ್ದೇಶ. ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಗ್ರಾಮೀಣ ಜನರಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳನ್ನ ಕಟ್ಟಡ ರೂಪದಲ್ಲಿರ್ಬೋದು, ರಸ್ತೆ ರೂಪದಲ್ಲಿರ್ಬೋದು, ಗ್ರಾಮೀಣ ಜನಕ್ಕೆ ಬೇಕಾಗಿದ್ದ ಪೂರಕ ವ್ಯವಸ್ಥೆಗಳನ್ನ ನಿರ್ಮಾಣ ಮಾಡುವುದರಲ್ಲಿ ಮತ್ತು ಗ್ರಾಮೀಣ ಜನರಲ್ಲಿರ್ತಕ್ಕಂಥ ಮಾನವ ಸಂಪತ್ತು ಏನು ಹೇಳಿದೆ, ಅಸಂಘಟಿತ ಮಾನವ ಸಂಪತ್ತು, ಅದನ್ನು ಉಪಯೋಗಿಸಿಕೊಂಡು ಪೂರಕ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವುದರಲ್ಲಿ ಈಗ ಮೊದಲನೇ ಹೆಜ್ಜೆಯಾಗಿ ನಮ್ಮ ಕೆಲಸ ಮಾಡ್ತಾ ಇದ್ದೇವೆ. ಬರಗಾಲ ಕಾಮಗಾರಿ ಕಾರ್ಯಕ್ರಮದಲ್ಲಿ ಭೂಸೇನೆಯು ಕೈಗೊಂಡ ಒಂದು ಉಪಯುಕ್ತ ಕಾರ್ಯ ಕೆರೆಗಳ ನಿರ್ಮಾಣ. ಇದು ಬೆಳಗಾಂ ಜಿಲ್ಲೆಯ ಮುಗುಳಿಹಾಳದ ಕೆರೆ ಕಾಮಗಾರಿ. ಈ ಕೆರೆಯಿಂದ ಸುಮಾರು 270 ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ದೊರಕಲಿದೆ. ಇದು ವಿಜಾಪುರ ವಿಭಾಗದಲ್ಲಿ ಪೂರ್ಣಗೊಂಡಿರುವ ಒಂದು ಕೆರೆ. ಬರಗಾಲ ಪ್ರದೇಶಗಳಲ್ಲಿ ಬಸಿ ಕೆರೆಗಳು ಒಂದು ವರಪ್ರದಾನ. ಭೂಸೇನೆ ನಡೆಸಿರುವ ಈ ಬಸಿ ಕೆರೆಯ ಕೆಲಸದ ಫಲವಾಗಿ ಕೆಳ ಹಂತದಲ್ಲಿರುವ ಬಾವಿಗಳು ಮತ್ತು ಹೊಲಗದ್ದೆಗಳಿಗೆ ನೀರಿನ ಆಶ್ರಯ. ಕರ್ನಾಟಕ ಭೂಸೇನೆಗೆ ಕೀರ್ತಿಯ ಕಿರೀಟವಿಟ್ಟಿರುವ ಹಲವಾರು ಕೆಲಸಗಳಲ್ಲಿ ಏತದ ನೀರಾವರಿ ಯೋಜನೆಗಳು ಮಹತ್ವಪೂರ್ಣ. ಇಂತಹ ಯೋಜನೆಗಳು ಕೃಷಿ ಉತ್ಪಾದನೆಗೆ ಹೂಡಿದ ಸಮರ್ಥ ಬಂಡವಾಳ. ಇದು ವಿಜಾಪುರದ ಬಳಿ ಸಿದ್ಧವಾಗಿರುವ ಕತ್ರಿ ಏತದ ನೀರಾವರಿ ಯೋಜನೆ. ಗುಲ್ಬರ್ಗಾ ಜಿಲ್ಲಾ ದೇವರಿಗೆ ತಾಲೂಕು ನೆಲೋಗಿ ಬಳಿ ಪೂರ್ಣಗೊಳಿಸಿರುವ ನಾಗರಾಣಿ ಏತದ ನೀರಾವರಿ ಯೋಜನೆ. ಭೀಮಾ ನದಿಯ ದಂಡೆಯಲ್ಲಿರುವ ಈ ಯೋಜನೆಯಿಂದ
1610 ಎಕರೆ ಭೂಮಿಗೆ ನೀರೊದಗಲಿದೆ. ಈ ಕೊಳವೆಯಿಂದ ನುಗ್ಗಿ ಬರುವ ನೀರು ಭೂಸೇನೆಯ ಉತ್ಸಾಹದ ಸಂಕೇತ. ಒಣನೆಲದಲ್ಲಿ ನೀರು ಹರಿದು ಹಸಿರು ಮೂಡಿದೆ. ಭೂಸೇನೆಗೆ ಇದಕ್ಕಿಂತ ತೃಪ್ತಿ ಮತ್ತೇನಿದ್ದೀತು? ಕರ್ನಾಟಕ ರಾಜ್ಯ ಉಗ್ರಾಣ ಮಂಡಳಿ